ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳನ್ನ ಖಂಡಿಸಿ ಹಾಗೂ ಶಿಕ್ಷಣ ತಜ್ಞ ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲ ಸೂಚಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸೋನಂ ಬೆಂಬಲಿಸಿ ಕರ್ನಾಟಕ ಎಂಬ ಹೆಸರಿನಲ್ಲಿ ಬೃಹತ್ ಪ್ರತಿಭಟನೆ ಆರಂಭವಾಗಿದೆ. ಸಾವಿರಾರು ವಿದ್ಯಾರ್ಥಿಗಳು, ಯುವಕರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಜನಗಳು ಅರ್ಥ ಮಾಡ್ಕೊಂಡ್ರೆ ಇವಾಗ ಅರ್ಥ ಮಾಡ್ಕೊಂಡಿದ್ರೆ ಮುಂದಕ್ಕೆ ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ಇವತ್ತು ನೋಡ್ತಾ ಇದ್ದೀರಾ, ನೀವು ಡೆಲ್ಲಿಯಲ್ಲಿ ನೋಡ್ತಾ ಇದ್ದೀರಿ, ಇಡೀ ದೇಶದಲ್ಲಿ ನೋಡ್ತಾ ಇದ್ದೀರಾ ಪ್ರೊಟೆಕ್ಟ್ ಯಾಕೆ ನಡೀತಾ ಇದೆ. ಜನ ಅರ್ಥ ಮಾಡ್ಕೋಬೇಕು. ಇವತ್ತು ನಾವು 2011 ಆದಮೇಲೆ ಇಲ್ಲಿವರೆಗೂ ಇನ್ನೂ ಅದೇ ಪ್ರೊಟೆಕ್ಷನ್ನ ನಾವು ಮಾಡ್ತಾನೇ ಇದ್ದೀವಿ ಮೇಡಮ್. ನೋಡಿ, ಮಕ್ಕಳಿಗೆ ಇವತ್ತು ಎಕ್ಸಾಮ್ ಕೊಡಬೇಕು, ಯಾವ ರೀತಿ ಎಕ್ಸಾಮ್ಗೆ ಕರ್ಕೊಂಡು ಹೋಗಬೇಕು. ಪಾಪ ಅವರು ನಮ್ಮ ಗುಜರಾತಿಂದ ಒಬ್ಬರು ಬಂದಿರೋರು ಡೆಲ್ಲಿಯಲ್ಲಿ ಇವಾಗಿದ್ದಾರೆ. ಅವ್ರ ಮಗನಿಗೆ 3ನೇ ತಾರೀಕು ಪರೀಕ್ಷೆ ಆಗಿತ್ತು. ಆ ಪರೀಕ್ಷೆ 3ನೇ ತಾರೀಕು ಆದಮೇಲೆ ಅವ್ರೇನು ಅಂದ್ಕೊಂಡ್ರು, ನಾನು ಪರೀಕ್ಷೆ ಕೊಟ್ಟಿದ್ದೀನಿ, ಚೆನ್ನಾಗೇ ನಾನು ಬರೆದಿದ್ದೀನಿ ಅಂತ ಅವ್ರು ಅಂದ್ಕೊಂಡ್ರು. ಆದರೆ ಆ 12ನೇ ತಾರೀಕು ಪೇಪರಲ್ಲಿ ಏನು ಬಂದಿತ್ತು, ಆ ಪೇಪರ್ನ ಪಾಪ ಅವರು ಒಂದು ಬೀರುವಲ್ಲಿ ಇಟ್ಬಿಟ್ರು. ಯಾಕೆಂದರೆ ನಮ್ಮ ಮಗ ಈಗ ನೋಡಿಬಿಟ್ರೆ ಇದು ರೀಪರೀಕ್ಷೆಗೆ ಅದರಲ್ಲಿ ಬರೆದಿತ್ತು. ಆ ಹುಡುಗ ಸತ್ತೋದ್ರು, ತೀರ್ಕೊಂಡ ಹುಡುಗ, ಪಾಪ ನೇಣಾಕೊಂಡ. ಇವತ್ತು ಅವರು ಕೂಡ ಅಲ್ಲಿ ಡೆಲ್ಲಿಯಲ್ಲಿ ಪ್ರೊಟೆಸ್ಟಲ್ಲಿದ್ದಾರೆ. ನಾವು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾಯಿದ್ದೀವಿ. ದೇಶದ ಪರಿಸ್ಥಿತಿ ಭಾಳ ಗಂಭೀರವಾಗಿದ್ದಾರೆ. ಮಕ್ಕಳು ಇವತ್ತು ಈ ಜೆನ್ಜಿ ಏನು ಇವತ್ತು ಇದನ್ನು ಬಿಡಬಾರ್ದು. ಇದು 1947 ಮತ್ತು 1945 ಇದು ಪ್ರೊಟೆಕ್ಟ್ ಇಲ್ಲ. ಇದು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಸೋನಂ ಬೆಂಬಲಿಸಿ ಕರ್ನಾಟಕ ಹೋರಾಟ ಸಮಿತಿ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ಚಾಲನೆಯನ್ನ ನೀಡಲಾಯಿತು. ದೆಹಲಿಯ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ಸೋನಂ ವಾಂಗ್ಚುಕ್ ಅವರಿಗೆ ಬೆಂಬಲ ಸೂಚಿಸಿದ ಪ್ರತಿಭಟನಾಕಾರರು ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಕಾಪಾಡುವಂತೆ ಒತ್ತಾಯಿಸಿದ್ರು. ಏನು ಬಿಜೆಪಿ ಸರ್ಕಾರದಲ್ಲಿ ಶಿಕ್ಷಣ ಸಚಿವ ಆಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರ ಒಂದು ಅಸಮರ್ಥತೆ, ಅಯೋಗ್ಯತೆ ಮತ್ತು ಭ್ರಷ್ಟಾಚಾರದ ಕಾರಣಕ್ಕಾಗಿ ನೀಟ್ ಪರೀಕ್ಷೆಯಲ್ಲಿ ಅವ್ಯವಹಾರಗಳು ನಡೆದು ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿ ಭಾರತ ದೇಶದ ಲಕ್ಷಾಂತರ ಯುವಜನರು, ಲಕ್ಷಾಂತರ ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಈಡಾದರು. ಸುಮಾರು 20ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಇಂತಹ ಒಂದು ದುರಂತಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಎಂಬುವಂತಹ ಅಯೋಗ್ಯ, ಅಸಮರ್ಥ, ನಾಲಾಯಕ, ನೀಚ, ಭ್ರಷ್ಟನನ್ನು ನೀವು ಸಂಪುಟದಿಂದ ಕೈ ಬಿಡಬೇಕು, ಅವನ ರಾಜೀನಾಮೆಯನ್ನು ಪಡಿಬೇಕು. ಅಂಥವರನ್ನು ಮನೆಗೆ ಕಳಿಸಿ ನೀವು ಒಳ್ಳೆಯವರನ್ನು, ಯೋಗ್ಯರನ್ನು ಶಿಕ್ಷಣ ಸಚಿವರನ್ನಾಗಿ ಆಯ್ಕೆ ಮಾಡಿ. ಇಡೀ ಭಾರತ ದೇಶ ಹೆಮ್ಮೆ ಪಡುವಂತಹ ಭಾರತದ ವಿದ್ಯಾರ್ಥಿಗಳು, ಭಾರತದ ಯುವ ಜನತೆ ಗರ್ವದಿಂದ ಹೇಳಿಕೊಳ್ಳುವಂತಹ ಒಬ್ಬ ಒಳ್ಳೆಯ ಮಂತ್ರಿಯನ್ನು ನೀವು ಆಯ್ಕೆ ಮಾಡಿ ಅಂತ ಹೇಳಿ ಇವತ್ತು ದೇಶಾದ್ಯಂತ ಒಂದು ಒಕ್ಕಲಿನ ಹೋರಾಟ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಪಾರ್ಟಿಯವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದನ್ನು ಬೆಂಬಲಿಸಿ ಸೋನಂ ವಾಂಗ್ಚುಕ್ ಅವರು ಸುಮಾರು 23 ದಿನಗಳಿಂದ ಉಪವಾಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಪ್ರತಿಭಟನಾಕಾರರು ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಆರೋಪಿಸಿದ್ರು. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಪಾಡಲು ಕೇಂದ್ರ ಸರ್ಕಾರ ವಿಫಲವಾಗಿದೆ ಎಂದು ಟೀಕಿಸಿದ ಅವರು ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು ಎಂದು ಆಗ್ರಹಿಸಿದ್ರು. As expected, we had thousands of students gather here, not just in Delhi. It shows our solidarity with Mr. Sonam Wangchuk. He's not fighting for his own cause. He's fighting for the lives of the students that have already been lost and whose lives are at stake. Maybe the government does not take us seriously. Maybe they can call us cockroaches. Yes, this is what cockroaches are capable of. Questioning democracy, asking for accountability. Are we asking this for our own personal reasons? We are asking this for the lives that have been lost. Saddened by the way papers are leaking across India. Not only NEET, but also normal police exam, constable exam. You take anything more than 10, 12, 20 paper leaks are happening. Dharmendra Pradhan is unfit to be not only an education minister, but also is unfit to be even an MP. So you should immediately resign. I don't know why he is so thick-skinned, not all bothered about not only about Sonam Wangchuk, but also about lakhs and lakhs of students who are suffering because of wrong scanning, wrong mark. There are so many confusion. Even CBSE papers also, there is so much problem that is getting interchanged. The right person is not getting the right mark. So much of confusion. If he has ನಿಜವಾಗ್ಲೂ ಅವ್ರಿಗೆ ಮಾನ ಮರ್ಯಾದೆ ಅಂದರೆ they have to necessarily resign. Dharmendra Pradhan, it is very, very saddened that education system in India is going to dogs, it is going to shit.
ನೀಟ್ ಅಕ್ರಮ ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳ ವಿಶ್ವಾಸವನ್ನ ಮರುಸ್ಥಾಪಿಸುವ ನಿಟ್ಟಿನಲ್ಲಿ ಅಗತ್ಯ ಸುಧಾರಣೆಗಳನ್ನು ಜಾರಿಗೆ ತರಬೇಕು ಎಂದು ಆಗ್ರಹಿಸಿದ್ರು. ಈ ಧರಣಿ ಮುಂದಿನ ದಿನಗಳಲ್ಲಿಯೂ ಫ್ರೀಡಂ ಪಾರ್ಕ್ನಲ್ಲಿ ಮುಂದುವರಿಯಲಿದ್ದು, ವಿದ್ಯಾರ್ಥಿಗಳು, ಶಿಕ್ಷಕರು, ಪೋಷಕರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಹೋರಾಟ ಸಮಿತಿ ಕರೆ ನೀಡಿದೆ. ಇಡೀ ಭಾರತದಲ್ಲಿ ನೋಡ್ತಾ ಇದ್ದೀರಾ, ಏನೀಗ ನೀಟಿಂದ ಈ ಸಮಸ್ಯೆ ಆಗಿದೆ. 21 ಜನ ಮಕ್ಕಳು ತೀರ್ಕೊಂಡಿದ್ದಾರೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದ್ರ ಹೊಣೆ ಇದು ಅಕೌಂಟಬಿಲಿಟಿಯಲ್ಲಿ ಅದನ್ನು ಥರ ಜನ ಪ್ರಶ್ನೆ ಮಾಡ್ತಾರೋದು. ಅಲ್ಲೊಂದು ಡೆಲ್ಲಿಲಿ ಹೋರಾಟ ಮಾಡ್ತಾರೆ 21 ದಿನದಿಂದ. ಸೋನಮ್ ವಾಂಗ್ಚುಕ್ ಉಪವಾಸ ಕೂತಿದ್ದಾರೆ. ಯಾವುದು ಗಾಂಧಿ ಮಾರ್ಗ, ಬೇರೆ ಮಾರ್ಗ ನಾವು ಫಾಲೋ ಮಾಡ್ತಿದ್ದೀವಿ. ನಾವೆಲ್ಲ ಗಾಂಧಿ ವಂಶಸ್ಥರು ಮಕ್ಕಳು, ನಾವು ಅವ್ರ ಮಾರ್ಗದರ್ಶನ ನಾವು ಒಂದು ಹೋರಾಟ ಮಾಡೋದು. ಉಪವಾಸ ಕೂತಿದ್ರು, ಅವ್ರನ್ನ ಕಿಡ್ನ್ಯಾಪ್ ಮಾಡಿ ಹಾಸ್ಪಿಟಲ್ ತೊಗೊಂಡೋಗಿ ಇಟ್ಟು ಆ ಇಡೀ ಹೋರಾಟಕ್ಕೆ ಒಂದು ಹೋರಾಟ ನಿಲ್ಲಿಸಬೇಕು, ಅದಕ್ಕೂ ಒಂದು ಕೆಟ್ಟದ್ದು ತರಬೇಕಂತ ಅವ್ರು ಮಾಡ್ತಾ ಇದ್ದಾರೆ. ಆದರೆ ನಾವು ಮಕ್ಕಳು ಭವಿಷ್ಯ, ಮಕ್ಕಳು ಒಳ್ಳೇದಾಗಬೇಕು, ಆ ನಿಟ್ಟಿನಲ್ಲಿ ನಾವೇ ಬಂದಿದ್ದೀವಿ. ಸರ್ಕಾರಕ್ಕೆ ಏನು ಹೇಳಿ ಇಷ್ಟಪಡ್ತೀರಾ ಸರ್? ಸರ್ಕಾರ ನಾವು ಅದೇ ಮನವಿ ಮಾಡ್ತೀವಿ. ಧರ್ಮೇಂದ್ರ ಪ್ರಧಾನ ಏನಿದ್ದಾರೆ, ಅವರು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಅವ್ರು ರಾಜೀನಾಮೆ ಕೊಟ್ಟರೆ ಅಲ್ಲೊಂದು ಅಕೌಂಟಬಿಲಿಟಿ ತಪ್ಪಾಗಿದೆ. ಆ ತಪ್ಪಲ್ಲಿ ಎಲ್ಲರೂ ಇಲ್ಲಿ ಬೇರೆ ಬೇರೆ ಸಂಘಟನೆಗಳು, ಬೇರೆ ಬೇರೆ ಪಕ್ಷದವರೆಲ್ಲ ಸಮಾನ ಮನಸ್ಕರು, ಗಣ್ಯ ವ್ಯಕ್ತಿಗಳೆಲ್ಲ ಸೇರಿಕೊಂಡು ಇವತ್ತು ಇಲ್ಲಿ ಡೆಲ್ಲಿಯಲ್ಲಿ ಏನು ಪಾರ್ಲಿಮೆಂಟ್ ಮಾರ್ಚ್ ನಡೀತಾ ಇದೆ, ಆ ಮಾರ್ಚ್ನ ಸಪೋರ್ಟ್ ಮಾಡೋದಕ್ಕೆ ನಾವಿಲ್ಲಿ ಹೋರಾಟ ಮುಂದುವರಿಸಿದ್ದೀವಿ. ನಿನ್ನೆ ಇದು ಹೋರಾಟ ಫ್ರೀಡಂ ಪಾರ್ಕ್ನಲ್ಲಿ ಎಲ್ಲ ಸಮಾನ ಮನಸ್ಕ ಸಂಘಟನೆಗಳು ಎಲ್ಲರೂ ಸೇರಿಕೊಂಡು ನಾವು ಆರಂಭಿಸಿದ್ವಿ. ಇವತ್ತು 2ನೇ ದಿನ ಮುಂದುವರಿಸ್ತಾ ಇದ್ದೀವಿ. ಇವತ್ತಲ್ಲಿ ಡೆಲ್ಲಿಲಿ ಈಗಾಗಲೇ ನಡೀತಾ ಇದೆ. ಏನು ನಡೀತಾ ಇದೆ ಅಂದರೆ, ಪ್ರೊಟೆಸ್ಟರ್ಸ್ಗಳನ್ನು, ದೇಶದ ಮುಗ್ಧ ಜನರನ್ನು, ದೇಶದಲ್ಲೇ ಒಂದು ಅಭಿವೃದ್ಧಿ ಆಗಬೇಕು, ಬದಲಾವಣೆ ಆಗಬೇಕು ಅಂತ ಬಯಸ್ತಾ ಇರುವಂತಹ ಮುಗ್ಧ ಜನರನ್ನು ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ. ಇವತ್ತು ಅಲ್ಲಿ ಪಾರ್ಲಿಮೆಂಟ್ ಸೆಷನ್ನು ಆರಂಭ ಆಗ್ತಾ ಇದೆ. ಪಾರ್ಲಿಮೆಂಟ್ ಸೆಷನ್ನಲ್ಲಿ ಇವರು ಏನು ಚರ್ಚೆಗಳು ಮಾಡ್ತಾರೆ ಅಂತ ನಮಗೆ ಬೇಕು ಇವಾಗ. ನೀಟ್ ಪರೀಕ್ಷೆಯ ಪಾರದರ್ಶಕತೆ, ವಿದ್ಯಾರ್ಥಿಗಳ ಭವಿಷ್ಯ ಹಾಗೂ ಶಿಕ್ಷಣ ವ್ಯವಸ್ಥೆಯ ಮೇಲಿನ ವಿಶ್ವಾಸದ ಪ್ರಶ್ನೆಯನ್ನ ಮುಂದಿಟ್ಟುಕೊಂಡು ಆರಂಭವಾಗಿರುವ ಈ ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗಲಿದೆ ಎಂಬುದು ಗಮನ ಸೆಳೆದಿದೆ. ಬೋಸಮ್ಮ, ಪ್ರಗತಿ ಟಿವಿ, ಬೆಂಗಳೂರು.